ಸರ್, ದರ್ಶನ್ ಅವರ ಇತಿಹಾಸವನ್ನು ನಾವು ಗಮನಿಸಿದರೆ ಈಸ್ ಅ ಎಬಿಚುವಲ್ ಅಫೆಂಡರ್. ಪದೇ ಪದೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ ಇರ್ತಾರೆ. ಮೊದಲು ಅವರ ಪತ್ನಿಗೆ ಹೊಡೆದ್ರು, ಅದಾದ ನಂತರ ಯಾರೋ ಸರ್ವರ್ಗೆ ಹೊಡಿತಾರೆ. ಹಾಗಾಗಿ ಈ ಕೇಸ್ ಏನಾದರೂ ಸಾಬೀತಾಗ್ಬಿಟ್ರೆ ಅವ್ರ ಮೇಲೆ ರೌಡಿ ಶೀಟರ್ ಏನಾದರೂ ಓಪನ್ ಆಗುತ್ತಾ ಅಂತ. ಇವರು ಒಬ್ಬರು ಚಾಳಿಗೆ ಬಿದ್ದಂಥವ್ರು. ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು ಕಾಮನ್, ಒಪ್ಕೊಳ್ಳೋದು. ಅದ್ರ ಮೇಲೆ ರೌಡಿ ಶೀಟ್ಸ್ ಹೊಡಿಯೋಕ್ಕಾಗಲ್ಲ. ಮಧ್ಯೆ ಏನೋ ಒಂದು ಆಕ್ಸಿಡೆಂಟ್ ಮಾಡಿದ್ರು, ಅಲ್ಲಿಂದ ಏನೋ ಆಯಿತು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಬಟ್ ಈ ಪರ್ಟಿಕ್ಯುಲರ್ ಅಫೆನ್ಸು ಇಸ್ ವೆಲ್ ಪ್ಲ್ಯಾನ್ಡ್, ವೆಲ್ ಇಂಜಿನಿಯರ್ಡ್. ಹೇಗೆ ಒಬ್ಬ ಪ್ರೊಫೆಷ್ನಲ್ ರೌಡಿ ಅವನಿಗೇನೋ ಒಂದು ಟಾಸ್ಕ್ ಕೊಟ್ಟರೆ ಈ ಥರ ಆಗಬೇಕು ಅಂತ ಕಾಸು ಇಸ್ಕೋತಾನೆ, ಕೆಲಸ ಮಾಡ್ತಾನೆ. ಇವನು ಕಾಸು ಕೊಟ್ಟು ಕೆಲಸ ಮಾಡಿಸಿದ್ದಾನೆ. ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಅವ್ರಿಗೇನು ಹೇಳ್ಬೇಕು ನಾವು? ನಾಗರಿಕರಂತ ಹೇಳಬೇಕಾ, ಅಥವಾ ಏನು ಕಾನೂನನ್ನು ಮುರಿಯೋರು ರೆಗ್ಯುಲರ್ ಆಗಿ ಅಂತ ಹೇಳಬೇಕಾ? ಅದರಿಂದ ಏನಾಯ್ತು ಇವತ್ತು? ಎಷ್ಟೊಂದು ಅಶಾಂತಿ ಆ ಫ್ಯಾಮಿಲಿಗೆ. ನೋಡಿ, ಅವಳಿಗೆ ಏನೋ ಪಾಪ 5 ತಿಂಗಳು ಈಗೊಂದು ಗರ್ಭಿಣಿ, ಏನೂ ತಿಳಿದೈತೆ ಅಂತ ಕೂಸು ಹೊಟ್ಟೆಯಲ್ಲಿ, ವಯಸ್ಸಾಗಿರೋ ತಂದೆ ತಾಯಿಗಳು. ಆ ಕೂಸು ಏನು ಮಾಡಿತು? ಇದು ಭಾಳ ಘೋರವಾದಂಥ ಒಂದು ಸಂದರ್ಭ. ಪೇರೆಂಟ್ಸ್ ಏಜ್ಡ್, ಅವನ ಜೊತೆಗೆ ಇವನೊಬ್ಬನೇ ಅರ್ನಿಂಗ್ ಮೆಂಬರ್, ಬ್ರೆಡ್ ಅರ್ನರ್. ಈಗ ಆ ಫ್ಯಾಮಿಲಿ ಹ್ಯಾಸ್ ಬಿನ್ ಪುಶ್ ಟು ದ ವಾಲ್ ಅಲ್ಲ. ಅದು ರಿಕವರಿ ಆಗಲಿಕ್ಕೆ ಸಾಧ್ಯನಾ? ಇದು ಭಾಳ ಮಹತ್ವವಾದಂಥ ಕಾನ್ಸಿಕ್ವೆನ್ಸಸ್ಸು. ಆದರೆ ಈ ಸಂದರ್ಭ ಕಾನ್ಸಿಕ್ವೆನ್ಸಿಗೂ ಸಂಬಂಧ ಇಲ್ಲ. ನಾವು ಪೊಲೀಸರ ಕೆಲಸ ಟು ಪ್ರೂವ್ ದಿ ಪ್ರಾಸಿಕ್ಯೂಷನ್, ದಿ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್. ಅದು ಅನದರ್ ಆಸ್ಪೆಕ್ಟ್ ಆಫ್ ದಿ ಕೇಸ್. ಅದು ನ್ಯಾಯಾಲಯ ಕನ್ಸಿಡರ್ ಮಾಡುವಾಗ ಸಾಕ್ಷಿಗಳನ್ನು ಒಂದು ರೀತಿ ತೂಕ ಮಾಡ್ತಾರೆ ಅವರು. ತೂಕ ಮಾಡುವಾಗ ವಿಚ್ ಸೈಡ್ ಹ್ಯಾಸ್ ಗಾಟ್ ಮೆರಿಟ್? ಪ್ರಾಸಿಕ್ಯೂಷನ್ಗೆ ಮೆರಿಟ್ ಇದೆಯೋ ಅಥವಾ ಡಿಫೆನ್ಸಿಗೆ ಮೆರಿಟ್ ಇದೆಯೋ? ಡಿಫೆನ್ಸಿಗೆ ಮೆರಿಟ್ ಇಲ್ಲ, ಅವರಿಗೆ ಇದನ್ನೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಬಂದಿದ್ದಾರೆ, ಸುಳ್ಳು ಅಂತ ಸಾಬೀತು ಮಾಡೋಕ್ಕಾಗಿಲ್ಲ, ಅಥವಾ ಇದು ಊಟ ಹಾಕಿದ್ದಾರೆ, ಆ ಊಟ ಹಾಕಿರೋದನ್ನ ಸಾಬೀತು ಮಾಡೋಕ್ಕಾಗಿಲ್ಲ ಅಂದರೆ ಇಟ್ಸ್ ಆಲ್ ಬಿಕಮ್ ಟ್ರೂ ಓನ್ಲಿ ಅಲ್ವಾ? ಸೊ ಟ್ರೂ ಎವಿಡೆನ್ಸ್ ನಿಮ್ಮ ಮುಂದೆ ಇರುವಾಗ ನ್ಯಾಯಾಲಯಕ್ಕೆ ಬೇರೆ ದಾರಿನೇ ಇಲ್ಲ. ಅದನ್ನು ಯಾವ ರೀತಿ ಕಾನೂನು ಹೇಳುತ್ತೋ ಆ ರೀತಿ ಮಾಡಬೇಕಾಗುತ್ತೆ. ಮಾಡುವಾಗ ನಮ್ಮ ಪ್ರಾಸಿಕ್ಯೂಟರ್ ಕೂಡ ಸಂದರ್ಭನ ಟು ಕನ್ವಿನ್ಸ್ ದಿ ಕೋರ್ಟ್. ಯಾಕೆಂದರೆ ಅಲ್ಟಿಮೇಟ್ಲಿ ಲಾ ಈಸ್ ನಥಿಂಗ್ ಬಟ್ ಟು ಬ್ಯಾಲೆನ್ಸ್ ದಿ ಈಕ್ವೇಷನ್. ಪಬ್ಲಿಕ್ ನೋಡ್ತಿರ್ತಾರೆ. ಇವತ್ತು ನಮ್ಮ ಬರೀ ಕರ್ನಾಟಕದವ್ರು ನೋಡ್ತಾ ಇಲ್ಲ ಈ ಕೇಸು, ಆಲ್ ಓವರ್ ಇಂಡಿಯಾ ನೋಡ್ತಾ ಇಲ್ಲ. ನಮ್ಮ ಇಂಡಿಯನ್ಸ್ ಎಲ್ಲಿದ್ದಾರೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಅಭಿಪ್ರಾಯ ಬರಬೇಕಲ್ವ. ನಮ್ಮ ದೇಶದಲ್ಲಿ ನ್ಯಾಯ ಇದೆ, ನ್ಯಾಯಾಲಯ ಇದೆ, ಕೆಲಸ ಮಾಡ್ತಾ ಇದೆ ಅಂತ. ಆದ್ದರಿಂದ ನನಗೇನು 100% ಹೋಪ್ಸ್ ಇದೆ. ಇದು ಇಟ್ ವಿಲ್ ಎಂಡ್ ಅಪ್ ವಿತ್ ಎ ಪಾಸಿಟಿವ್ ನೋಟ್ ಅಂತ. ರೌಡಿ ಶೀಟರ್ ಓಪನ್ ಆಗ್ಬೋದು ಹಾಗೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಓಕೆ, ರೌಡಿ ಶೀಟ್ ಆಟೋಮೆಟಿಕ್ಕಾಗಿ ಹೋಗುತ್ತೆ, ಬಿಕಾಸ್ ಪಬ್ಲಿಕ್ ಆರ್ಡರ್ ಈಸ್ ಡಿಸ್ಟರ್ಬ್ಡ್. ಆಗಿಲ್ವಾ? ಹೌದು. ಅವನಿಗೆ ಎಷ್ಟೋ ಜನ ಫ್ಯಾನ್ ಫಾಲೋ ಇದ್ದಾರೆ, ನಿಜ, ಲಕ್ಷಗಟ್ಟಲೆ ಇದ್ದಾರಂತೆ. ಹೌದು. ಆ ಲಕ್ಷಗಟ್ಟಲೆ ಒಂದು ಸೇನೆ ಆಯಿತು. ಸೇನೆ ಎಂಥ ಸೇನೆ ಅದು? ರೌಡಿಗಳ ಸೇನೆ. ಈ ಒಬ್ಬ ರೌಡಿ, ಮೇನ್ ರೌಡಿನ ನಾವು ಬಟ್ಟ ಹಾಕಿದರೆ ಇಷ್ಟು ಜನ ಮಲಗ್ತಾರೆ. ನಿಜ. ಇವನಿಗೆ ಮಟ್ಟ ಹಾಕಿಲ್ಲ ಅಂದರೆ ಅಷ್ಟು ಜನ ಡಬಲ್ ಆಗ್ತಾರೆ, ವೀರಪ್ಪನಾದಂಗೆ. ಎಸ್, ದಿಸ್ ಹ್ಯಾಸ್ ಟು ಬಿ ಎಲಿಮಿನೇಟೆಡ್. ಐ ಮೀನ್ ಕಂಟ್ರೋಲ್ಡ್. ಹಾಗೆ ಈ ಥರ ಒಂದು ಸಂದರ್ಭ ಬಂದಾಗ ನ್ಯಾಯವಾಗಿ ಅವರನ್ನು ಪ್ರಾಸಿಕ್ಯೂಟ್ ಮಾಡೋದು. ನ್ಯಾಯದಲ್ಲಿ ಏನಿದೆ ಆ ರೀತಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂತ ಕೊಡಿಸೋದು, ಅದೊಂದೇ ದಾರಿ. ಒಬ್ಬನ ಕನ್ವಿಕ್ಷನ್ ಆದರೆ ಲಕ್ಷಾಂತರ ಕೇಸುಗಳು ಅಥವಾ ಲಕ್ಷಾಂತರ ಜನಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಓಕೆ ಸರ್, ಈಗ ಈ ಕೇಸ್ನಲ್ಲಿ ದರ್ಶನ್ ಮತ್ತು ಸಹಚರದ್ದು ತಪ್ಪು ಅಂತಾನೆ ಸಾಬೀತಾಗ್ಬಿಟ್ರೆ ಏನು ಶಿಕ್ಷೆ ಆಗುತ್ತೆ ಸರ್ ನಿಮ್ಮ ಅನುಭವದಲ್ಲಿ?
ನನ್ನ ಅನುಭವ ಅಂತಲ್ಲ, ಕಾನೂನು ಪ್ರಕಾರ, ಎಸ್. ಯಾಕೆಂದರೆ ಇದೊಂದು ಭಾಳ ಘೋರವಾದಂಥ ಅಪರಾಧ, ಘೋರಾತಿ ಘೋರ. ಹೌದು. ಯಾಕೆಂದರೆ ಅವನೇನು ಇನ್ನೋಸೆಂಟ್ ಅಲ್ಲ. ಸಾಕಷ್ಟು ಮೂವಿಗಳಲ್ಲಿ ಅವರು ಒಳ್ಳೆ ಹೀರೋ ಥರ ನಟನೆ ಮಾಡಿದ್ದಾರೆ. ಆ ಒಳ್ಳೆ ಹೀರೋ ನಟನೆಯಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಕಾಣುತ್ತೆ. ಯಾರ ಮೇಲೆ ಅವ್ರು ಆ್ಯಕ್ಷನ್ ತೆಗೆದಿದ್ದಾರೆ? ತಪ್ಪು ಮಾಡಿದವ್ರ ಮೇಲೆ, ಕಾನೂನನ್ನು ವಿರುದ್ಧ ನಡ್ಕೊಂಡವ್ರ ಮೇಲೆ. ಇದು ರಿಯಲ್ ಟೈಮಲ್ಲೂ ಆಗಬೇಕಲ್ಲ, ಬರೀ ರಿಯಲ್ ಟೈಮಲ್ಲ, ರಿಯಲ್ ಟೈಮಲ್ಲಿ ದಿಸ್ ಹಾಗೇ ಆಗುತ್ತೆ. ಯಾವುದೋ ರಿಯಲ್ ಟೈಮಲ್ಲಿ ಆದಂಥ ಒಂದು ಎಳೆನ ಇಟ್ಕೊಂಡು ಅವರು ಸಿನಿಮಾ ಮಾಡೋದು. ಒಂದು ಎಳೆನ, ಪೂರ್ತಿ ಸ್ಟೋರಿ ಅಂತೂ ಅಲ್ಲ. ಆಗಿರುವಾಗ ಇದು ಪೂರ್ತಿ ಸ್ಟೋರಿ ಒಂದು ಅದೇ ಥರ ಇರುವಾಗ ಅದರಿಂದ ಎಸ್ಕೇಪ್ ಆಗೋದು ಕಷ್ಟ. ಹಾಗೆ ಆಗುತ್ತೆ ಅಂತ ನನ್ನ ಭಾವನೆ. ಇಫ್ಸ್ ಆ್ಯಂಡ್ ಬೌಟ್ಸ್ ಇಲ್ಲ ಇಲ್ಲಿ. ಇಟ್ ಈಸ್ ಸರ್ಟನ್ ಯು ವಿಲ್ ಬಿ ಕನ್ವಿಕ್ಟೆಡ್. ನೀವು ಏನು ಪನಿಷ್ಮೆಂಟ್ ಆಗುತ್ತೆ ಅಂದರೆ ಮಿನಿಮಮ್ ಲೈಫ್ ಸೆಂಟೆನ್ಸು, ಮ್ಯಾಕ್ಸಿಮಮ್ ಅಂದರೆ ಡೆತ್ ಸೆಂಟೆನ್ಸ್. ಇಟ್ಸ್ ಎ ಫಿಟ್ ಕೇಸ್ ಫಾರ್ ಡೆತ್ ಸೆಂಟೆನ್ಸ್. ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ. ಕಡಿಮೆ ಆದರೆ ಅದಕ್ಕೆ ಏನಾಗ್ತಾರೆ ನಾವು ಗಲ್ಲಿ ಕೇಸ್ ಅನ್ನೋದು ಸಾಧ್ಯ ಇಲ್ಲ. ಎಸ್ ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಈ ಒಳಗಡೆ ಇದ್ದವರು ಆರೋಪಿಗಳು ಯಾರೇ ಆಗಿರಲಿ, ಈ ವಿಚಾರ ಈಗ ಚರ್ಚೆಗೆ ಬಂದಿರೋದು. ಬಿರಿಯಾನಿ ಕೇಳ್ತಾರೆ, ಸಿಗರೇಟ್ ಕೇಳ್ತಾರೆ, ಇಂಥ ದೊಡ್ಡವರು. ಅದಕ್ಕೆ ಪೊಲೀಸರ ಪ್ರತಿಕ್ರಿಯೆ ಏನು ಸರ್? ಏನು ಕ್ರಮ ತೆಗೆದುಕೊಳ್ಬೋದು ಅಂತ ಒಳಗಡೆ ಇದ್ದವರ ವಿರುದ್ಧ? ಒಳ್ಳೆ ಪ್ರಶ್ನೆನೇ ಕೇಳಿದಿರ ನೀವು. ಅದಕ್ಕೂ ಒಂದು ಮ್ಯಾನ್ಯುಯಲ್ ಇದೆ, ಜೈಲ್ ಮ್ಯಾನ್ಯುಯಲ್ ಅಂತಾರೆ ಅದಕ್ಕೆ. ಒಬ್ಬ ಅಪರಾಧಿ ಅಂತಾದರೆ ಅವನಿಗೆ ಎಷ್ಟು ಗ್ರಾಮ್ ಊಟ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು, ಬೆಳಗ್ಗೆ ಟೈಮ್ ಎಷ್ಟು ಗ್ರಾಮ್ ಕೊಡಬೇಕು, ಮಧ್ಯಾಹ್ನ ಎಷ್ಟು ಗ್ರಾಮ್ ಕೊಡಬೇಕು, ಸಾಯಂಕಾಲ ಎಷ್ಟು ಗ್ರಾಮ್ ಕೊಡಬೇಕು, ವಾರದಲ್ಲಿ ಏನೆಲ್ಲ ಐಟಮ್ಸ್ ಕೊಡಬೇಕು, ಬ್ರೇಕ್ ಅಂತ ಇದೆ. ಆ ಮ್ಯಾನ್ಯುಯಲನ್ನು ಅವರು ತಪ್ಪದೇ ಫಾಲೋ ಮಾಡಬೇಕು. ಮಾಡಲಿಲ್ಲ ಅಂದರೆ ಅವರು ಶಶಿಕಲಾ ಕೇಸ್ ಥರ ಜೈಲಿಗೆ ಹೋಗ್ಬೇಕಾಗುತ್ತೆ, ಅಥವಾ ಪನಿಷ್ಮೆಂಟ್ ಅನುಭವಿಸ್ಬೇಕಾಗುತ್ತೆ. ಹೌದು, ಆ ಥರ ಏನು ಡಿಫ್ರೆನ್ಸ್ ಇಲ್ಲ. ಪಕ್ಕಾ ಜೈಲು ಊಟ ಅಂದರೆ ಏನು ಹೇಳಿದ್ರಿ ನೀವು, ಮುದ್ದೆ ಊಟ ಮಾಡೋನಾಗಿದೆ, ಚಪಾತಿ, ಎರಡು ಡಿಫ್ರೆನ್ಸ್ ಇದೆ. ಅಲ್ಲಿ ಅವ್ರು ಪ್ರಿಫರೆನ್ಸ್ ಕೊಟ್ಟಿದ್ದಕ್ಕೆ ಚಪಾತಿ ಬೇಕಾ ಮುದ್ದೆ ಬೇಕಾ ಅಷ್ಟೇ ಚಾಯ್ಸು. ಅನ್ನ ಇಷ್ಟು ಗ್ರಾಮ್ ಕೊಡಬೇಕಂತಿದೆ, ಮುದ್ದೆನೂ ಇಷ್ಟು ಗ್ರಾಮ್ ಕೊಡಬೇಕಂತಿದೆ. ಅದಕ್ಕೆ ಸ್ವಲ್ಪ ಬೆಳೆಸ್ಕೊಂಡು ತಿನ್ನೋಕ್ಕೆ ಸಾಂಬಾರು ಆ ಥರದ್ದು ಕೊಡಬೇಕಂತಿದೆ. ವಾರಕ್ಕೊಂದು ಸಾರಿನೋ 2 ಸಾರಿನೋ ಮಟನ್ ಕೊಡಬೇಕಂತಿದೆ. ಓಕೆ, ಅದು ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದು ಮಾಡ್ತಾರೆ. ಅವರು ಅದನ್ನು ಬಿಟ್ಟು ಈ ಥರದ ಕೇಸ್ಗಳೆಲ್ಲ ಮಾಡಿ ಮತ್ತೆ ತಪ್ಪು ಮಾಡಿ ಅವರು ಕೂಡ ಅವ್ರ ಜೊತೆ ಜೈಲ್ ಅನುಭವಿಸೋಕ್ಕೆ ಇಷ್ಟಪಡೋದಿಲ್ಲ. ಓಕೆ ಓಕೆ ಫೈನಲಿ ಅವ್ರಿಗೆ ಈ ಒಂದು ಕೇಸ್ನಲ್ಲಿ ಶಿಕ್ಷೆ ಆದರೆ ಖಂಡಿತವಾಗಿಯೂ ಜೀವಾವಧಿ ಇಲ್ಲ ಮರಣದಂಡನೆ. ಮಿನಿಮಮ್ ಜೀವಾವಧಿ ಇದು, ಮ್ಯಾಕ್ಸಿಮಮ್ ಅಂದರೆ ಡೆತ್ ಸೆಂಟೆನ್ಸ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನಗೆ ಖುಷಿ ಆಗ್ತದೆ ಇಫ್ ಈಸ್ ಗಿವನ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂತ. ಓಕೆ, ಏಕೆಂದರೆ ಎಲ್ಲ ಇದ್ದು ಮಾಡಿದವರಿಗೆ ಒಂದು ಎಕ್ಸ್ಕ್ಯೂಸ್ ಇಲ್ಲ, ಎಕ್ಸ್ಕ್ಯೂಸ್ ಇರಬಾರ್ದು. ಯಾಕೆಂದರೆ ನಮ್ಮದು ಒಂದು ಡೆಮೋಕ್ರೆಟಿಕ್ ಕಂಟ್ರಿ, 100%. ನಮ್ಮದು ಪಾಪ್ಯುಲೇಷನ್ ಬೇರೆ, ಇವತ್ತು ಪ್ರಪಂಚದಲ್ಲಿ ಮೊದಲನೇ ಸ್ಥಾನಕ್ಕೆ ಹತ್ತತ್ರ ಇದ್ದೀವಿ ನಾವು, ಬಂದ್ಬಿಟ್ಟಿದ್ದೀವಿ ಆಗಲೇ. ಆದ್ದರಿಂದ ಅಂಥ ಜನನ ನೋಡ್ಬೇಕು ನಾವು. ಇಂಥದ್ರಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಾ ಹೋದರೆ ದೇರ್ ಈಸ್ ನೋ ಲಿಮಿಟ್. ನಿಜ ಅಂತ ನನ್ನ ಭಾವನೆ ಅನಿಸುತ್ತೆ ನನಗೆ. ಏನು ಗಾಡ್ ಈಸ್ ದೇರ್, ಐ ಥಿಂಕ್ ಯು ವಿಲ್ ಸೀಸ್, ಬಟ್ ವೆಯ್ಟ್ಸ್. ಸರಿ ಸರ್, ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳಲೇಬೇಕು. ಈ ಅಭಿಮಾನಿಗಳು ಅಂತ ಏನಿದಾರಲ್ಲ, ಅಂಧಾಭಿಮಾನಿಗಳು ಅಂತ ಕರಿಬಹುದು ಅವ್ರನ್ನ, ಏನು ಹೇಳ್ತೀರಿ ಅಂಥವ್ರ ಬಗ್ಗೆ? ಯಾಕೆ ಅಂತ ಹೇಳಿದರೆ, ಕೊಲೆ ಆರೋಪದಲ್ಲಿ ಅವ್ರ ಹೀರೋ ಅರೆಸ್ಟ್ ಆಗಿದ್ದಾರೆ, ಆದರೂ ಕೂಡ ಇನ್ನೂ ವಾದ ಮಾಡ್ತಿದ್ದಾರೆ. ಪೊಲೀಸ್ನವರ ವಿರುದ್ಧ ಕೆಟ್ಟದಾಗಿ ಮಾತನಾಡ್ತಾ ಇರೋದು, ಎಲ್ಲರ ವಿರುದ್ಧನೂ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಬಾಸ್ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ಅಂದರೆ ಏನು ಅಜ್ಞಾನಿಗಳ ಅಂತ ಅವರು? ಇಲ್ಲ, ಈ ಥರ ಅಜ್ಞಾನಿಗಳೆಲ್ಲ ದುರಭಿಮಾನಿಗಳಿವರು. ಅವ್ರಿಗೆ ಆ ರೀತಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು, ನ್ಯಾಯವಾದಿತವಾದಂಥ ನಡವಳಿಕೆಗೆ ಗೌರವ ಕೊಡಬೇಕು. ಯಾರೇ ಅನ್ಯಾಯ ಮಾಡಿರಲಿ ಅದು ತಪ್ಪೇ ಅಂತ ವಾದ ಮಾಡಬೇಕು. ಆ ರೀತಿ ವಾದ ಮಾಡಿದ್ದನ್ನು ವಿರುದ್ಧ ಮಾಡಿದರೆ ಅದು ದಟ್ ವಿಲ್ ಬಿ ಅನ್ ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಆಗುತ್ತೆ.
ಆ ಥರ ಕೂಡ್ಕೊಳ್ಳೋದಾಗಲಿ ಮಾತಾಡೋದಾಗಲಿ ಅಥವಾ ಆ ಥರ ಅಸೋಸಿಯೇಷನ್ ಇದ್ದರೂ ಕೂಡ ಅದನ್ನ ಬ್ಯಾನ್ ಮಾಡಬೇಕು. ಇಟ್ಸ್ ಎನ್ ಇಲ್ಲೀಗಲ್ ಅಸೋಸಿಯೇಷನ್ ಅಂತ ಮಾಡಬೇಕು. ಓಕೆ. ಅಗೇನ್ಸ್ಟ್ ದಿ ಪಬ್ಲಿಕ್ ಆರ್ಡರ್, ಇವರು ಇಂಟ್ರೆಸ್ಟ್ ಈಸ್ ಅಗೇನ್ಸ್ಟ್ ದಿ ಪಬ್ಲಿಕ್ ಆರ್ಡರ್ ಆ್ಯಂಡ್ ಟು ಇಂಡಲ್ಜ್ ಇನ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಯಾವುದೇ ಒಂದು ಅಸೋಸಿಯೇಷನು ಆರ್ಗನೈಜೇಷನ್ ಫಾರ್ಮ್ ಮಾಡಬೇಕಾದ್ರೆ ರಿಜಿಸ್ಟರ್ ಮಾಡಬೇಕು. ಜಿಲ್ಲಾವಾರು ಆಗಲಿ ತಾಲೂಕುವಾರು ಆಗಲಿ ಅಥವಾ ಯಾವುದಾರ ಒಂದು ಇದು ತೊಗೊಂಡ್ರೆ ರಿಜಿಸ್ಟರ್ ಮಾಡಬೇಕು ಆರ್ಗನೈಜೇಷನ್. ಆ ರಿಜಿಸ್ಟ್ರಿ ಕ್ಯಾನ್ಸಲ್ ಮಾಡಬೇಕು. ಮಾಡಿದರೆ ಅದನ್ನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದ ಮೇಲೆ ಅಪರಾಧ ಮಾಡ್ತಾರಂದರೆ ಒದ್ದು ಒಳಗಡೆ ಹಾಕಬೇಕು. ಮಲಾಜಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಭಾಗಿಯಾಗಿ ವೆರಿ ಮಚ್. ವೀಕ್ಷಕರೇ, ಇಷ್ಟೊತ್ತು ನಿವೃತ್ತ SP ನಾಗರಾಜ್ ಎನ್ ಅವರ ಜೊತೆಗೆ ನಾವು ಮಾತನಾಡಿದ್ವಿ. ಭಾಳಷ್ಟು ಮಾಹಿತಿಯನ್ನು ಕೊಟ್ಟರು ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಮುಂದೆ ಅಂತ ಹೇಳಿ. ಶಿಕ್ಷೆ ಆದರೆ ಅಂದರೆ ಈ ಒಂದು ಕೇಸ್ನಲ್ಲಿ ದರ್ಶನ್ ಅವರು ತಪ್ಪಿತಸ್ಥರು ಅಂತಾನೆ ಆದರೆ ದರ್ಶನ್ ಮತ್ತು ಸಹಚರರು ಖಂಡಿತವಾಗಿಯೂ ಕೂಡ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ, ಇಲ್ಲ ಅಂತ ಅಂದರೆ ಮರಣದಂಡನೆ ಶಿಕ್ಷೆ ಖಾಯಂ ಆಗುತ್ತೆ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನೋಡೋಣ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದಾದ ನಂತರ ಏನು ಆಗಬಹುದು ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.